ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತೊಂದು ಗ್ರ್ಯಾಂಡ್ ಬ್ರೈಡಲ್ ಡಿಸೈನ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಇದಕ್ಕೆ ನಾನು ನೀಡಲ್ ನಂಬರ್ 10ನ ತಗೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಇದೇ ನೀಡಲ್ ಯೂಸ್ ಮಾಡ್ಕೊಳ್ಳೋದು. ನೀನು ಎಲ್ಲ ವೀಡಿಯೋಸಲ್ಲೂ ನೋಡಿದ್ದೀರಾ ಅಂದ್ಕೊಳ್ತೀನಿ. ಮತ್ತು 6 ಎಳೆ ದಾರನ ರೆಡಿ ಮಾಡಿ ಕೊನೆಯಲ್ಲಿ ತುದಿಲಿ ಗಂಟು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫಸ್ಟು ಬಟ್ಟೆಗೆ ಕ್ರೋಶನ್ ಹಾಕಿ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 1 2 3 4 4 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು, ನೋಡಿ ಇಲ್ಲಿ 4 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಈ ಥರ ಲಾಕ್ನ ಮಾಡ್ಕೊಳ್ಳೋಣ. ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ನಾವಿಲ್ಲಿ. ಮತ್ತು ಲಾಕ್ ಆದಮೇಲೆ 1 2 3 4 ಮತ್ತೆ ಅಗೇನ್ 4 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಈ 4 ಚೈನ್ನ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 2 ಟೈಮ್ಸ್ 4 ಚೈನ್ ಆದಮೇಲೆ ಸ್ಕ್ವಯರ್ ಬೀಡನ್ನ ತೊಗೊಂಡಿದ್ದೀನಿ. ಈ ಸ್ಕ್ವಯರ್ ಬೀಡ್ ಒಳಗಡೆ ಹೋಗೋ ಅಂಥದ್ದು ಫ್ಲವರ್ ಬೀಡನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಸ್ಕ್ವಯರ್ ಬೀಡ್ ಒಳಗಡೆ ಯಾವ ಥರ ಬೀಡ್ಸ್ ಹೋಗುತ್ತೆ ನೋಡಿಕೊಂಡು ಆ ಬೀಡನ್ನ ತೊಗೊಳ್ಳಿ. ನೋಡಿ, ಬೀಡ್ ತೊಗೊಂಡಾದ್ಮೇಲೆ ದಾರಾನ ಮೇಲ್ ಮಾಡಿ ಕ್ರೋಶದಲ್ಲಿ ಈ ಥರ ಬೀಡನ್ನ ಇನ್ಸೆಟ್ ಮಾಡಬೇಕು. ಕೊನೆಯಲ್ಲಿ ಇಷ್ಟು ಗ್ಯಾಪ್ ಇರುತ್ತೆ ನೋಡಿ, ತುದಿ ತುಂಬಾ ಚಿಕ್ಕದಿರುತ್ತೆ. ಅಂದರೆ ಜಾಸ್ತಿ ಹಿಂದೆ ಎಳ್ಕೊಂಡ್ರೆ ಬೀಡ್ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮುಂದೆ ಎಷ್ಟಿರುತ್ತೋ ಅಷ್ಟರಲ್ಲೇ ನೋಡಿಕೊಂಡು ನಿಧಾನಕ್ಕೆ ದಾರಾನ ಹಾಕಿ ಎಳ್ಕೋಬೇಕಾಗುತ್ತೆ. ನಾವಿಲ್ಲಿ ಸ್ವಲ್ಪ ಹುಷಾರಾಗಿ ಎಳ್ಕೋಬೇಕು. ಎಳ್ಕೊಂಡಾದ್ಮೇಲೆ ಬೀಡನ್ನ ಇನ್ಸೆಟ್ ಮಾಡ್ಕೊಳ್ತೀವಿ. ಈ ಥರ ಬೀಡ್ ಇನ್ಸೆಟ್ ಆದಮೇಲೆ ನೋಡಿ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು ನಾವು. ಬಟ್ಟೆಗೆ ಲಾಕ್ ಆದಮೇಲೆ ಮತ್ತೆ ಅಗೇನ್ 4 ಚೈನ್ನ ಹಾಕ್ಕೊಳ್ಳೋಣ. 1 2 3 4 4 ಚೈನ್ನ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. 4 ಚೈನ್ನ ಲಾಕ್ ಮಾಡ್ಕೋಬೇಕು. 4 ಚೈನ್ ಲಾಕ್ ಆದಮೇಲೆ ಎಗೇನ್ 1 2 3 4 ಎಗೇನ್ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಎಗೇನ್ ಮತ್ತೆ 4 ಚೈನ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ನಾವು 2 ಟೈಮ್ಸು 4 ಚೈನ್ನ ಹಾಕ್ಕೊಳ್ತೀವಿ. ಇನ್ ಬಿಟ್ವೀನ್ ಮಿಡಲಲ್ಲಿ 3 ಟೈಮ್ಸು 4 ಚೈನ್ನ ಹಾಕ್ಕೊಳ್ಬೇಕು. ಕೊನೆಯಲ್ಲೂ 2 ಟೈಮ್ಸು 4 ಚೈನ್ನ ಹಾಕ್ಕೋಬೇಕು. ಮಿಡಲಲ್ಲಿ ಮಾತ್ರ 3 ಟೈಮ್ಸು 4 ಚೈನ್ನ ಹಾಕ್ಕೋಬೇಕು. 3 ಟೈಮ್ಸು 4 ಚೈನ್ ಹಾಕಾದ್ಮೇಲೆ ದಾರಾನ ಮೇಲ್ ಮಾಡಿ ಇನ್ನು ಬೀಡನ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೀಡ್ ಇನ್ಸೆಟ್ ಮಾಡ್ಕೊಂಡಾಗ ತುದಿ ಇಷ್ಟೆಷ್ಟು ಕಾಣಿಸುತ್ತೆ, ಕ್ರೋಶು ತುದಿ. ಅದರಲ್ಲೇ ದಾರಾನ ಹೀಗೆ ಎಳ್ಕೊಂಡು ದಾರಾನ ಟೈಟ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಟಾಗಿ ಮಾಡ್ಕೊಂಡಾಗ ದಾರ ಬಿಚ್ಚೋಗೋದಿಲ್ಲ. ಟೈಟಾಗಿ ಎಳ್ಕೊಂಡು ಇಲ್ಲಿ ನಿಧಾನಕ್ಕೆ ಈ ಥರ ಎಳ್ಕೋಬೇಕಾಗುತ್ತೆ. ಚೂರು ಕಾಣಿಸಿದ್ರೆ ಈ ಥರ ಎಳ್ಕೊಂಡಾದ್ಮೇಲೆ ದಾರಾನ ಚೂರು ಬಿಟ್ಟೋದ್ರೆ ಅದು ಈಚೆ ಬಂದಿರುತ್ತಲ್ಲ, ಅದನ್ನೆಲ್ಲ ನೀಟಾಗಿ ಕ್ರೋಶದೊಳಗಡೆ ಹಾಕ್ಕೊಳ್ಳಿ. ಹಾಕ್ಕೊಂಡಾದ್ಮೇಲೆ ದಾರ ಬೀಡ್ ಇನ್ಸೆಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೋಬೇಕಾದ್ರೆ ಬಟ್ಟೆ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಬೇಕಾಗುತ್ತೆ ನಾವಿಲ್ಲಿ. ಲಾಕ್ ಆದಮೇಲೆ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಇದು ಬೇಸ್ ಲೈನ್ ಆಗಿರೋದ್ರಿಂದ ನಾವು ತುಂಬ ಟೈಟಾಗಿ ಲಾಕ್ನ ಮಾಡ್ಕೋಬಾರ್ದು, ತುಂಬ ಲೂಸಾಗೂ ಮಾಡ್ಕೋಬಾರ್ದು. ನೀಟಾಗಿ ನೋಡಿಕೊಂಡು ಬಟ್ಟೆ ಸುಕ್ಕಾಗದೇ ಇರೋ ರೀತಿಯಲ್ಲಿ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕಾಗುತ್ತೆ. ಈ ಚೈನ್ ಹಾಕಿ ಲಾಕ್ ಮಾಡ್ತೀವಲ್ಲ, ಅದು ಕೂಡ ಅಷ್ಟೇ ಸ್ಟ್ರೈಟಾಗಿಟ್ಟೇ ಲಾಕ್ ಮಾಡಬೇಕು. ಬೇಕಾದರೆ ಒಂದು ಪಾಯಿಂಟ್ ಒಳಗೆ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ, ಆದರೆ ಟೈಟಾಗಿ ಮಾತ್ರ ಮಾಡ್ಕೋಬೇಡಿ. ಸೀರೆ ಎಲ್ಲ ಸುಕ್ಕಾಗಿರೋ ಥರ ಕಾಣಿಸುತ್ತೆ, ಡಿಸೈನ್ ನೀಟಾಗಿ ಕಾಣಿಸೋದಿಲ್ಲ. ಈಗ 3 ಟೈಮ್ಸು 4 ಚೈನ್ನ ಹಾಕಿ ಲಾಕ್ನ ಮಾಡಿದ್ದೀನಿ. ನೋಡಿ ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನೋಡಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ ತೋರಿಸ್ತೀನಿ. ಈಗ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 4 ಚೈನ್ನ ಹಾಕಿ
ಎಲ್ಲಿಗೆ ಬರುತ್ತೆ ಅಂತ ನೋಡಿ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ 1 or 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ನೋಡಿ ದಾರನ ಟ್ರಿಮ್ ಮಾಡಿಕೊಂಡು ಈ ಥರ ಟೈಟಾಗಿ ಹಿಂಗೆ ಎಳ್ಕೊಂಡ್ರೆ ಅದು ಯಾವಾಗಲೂ ಬಿಚ್ಚೋಗೋದಿಲ್ಲ. ಕುಚ್ಚು ಕಟ್ಬೇಕಾದ್ರೆ ಅದನ್ನು ಸೇರಿಸಿ ಕುಚ್ಚು ಕಟ್ಕೋಬೇಕು. ನೋಡಿ ಈ ಥರ ಕಾಣಿಸುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪು ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ಲ ಅದೇ ಲಾಕ್ ಮೇಲೇ ಮತ್ತೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡ್ಕೊಳ್ಳೋಣ. ಸೇಮ್ ಪಾಯಿಂಟಲ್ಲೇ ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ 1 2 3 4 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಮಾಡಿದ್ದೀವಲ್ಲ ಆಗಲೇ ಆ 4 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಈ 4 ಚೈನ್ ಗ್ಯಾಪ್ ಇದೆ ನೋಡಿ, 4 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಹಾಗೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ನೋಡಿ ಒಂದ್ಸಲಿ ದಾರ ತಗೊಂಡು ಈ ಸ್ಕ್ವೇರ್ ಬೀಡ್ ಇದೆಯಲ್ಲ ಆ ಬೀಡ್ ಒಳಗಡೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಸ್ಕ್ವೇರ್ ಬೀಡ್ ಒಳಗಡೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆನ ಮಾಡ್ಕೋಬೇಕಾದ್ರೆ ಎಳ್ಕೊಂಡು ಸರಿಸ್ಕೊಳ್ಳಿ, ಕೆಳಗಡೆ ಸರಿಸ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ ನೀವು. ಯಾಕಂದರೆ ನಾವು ಡಬಲ್ ಕ್ರೋಶೆ ಮಾಡಬೇಕಾದ್ರೆ ಥ್ರೆಡ್ ಮೇಲೆ ಹೋಗಿರುತ್ತೆ, ಪಕ್ಕದಲ್ಲೇ ಬರಬೇಕು ಡಬಲ್ ಕ್ರೋಶೆನ. ಆ ಥರ ಅಡ್ಜಸ್ಟ್ ಮಾಡಿಕೊಂಡು ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ಕ್ವೇರ್ ಬೀಡ್ ಒಳಗಡೆ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ನಾನು ಮೇಲೆ ಹೋಗ್ತಾ ಇರೋ ಬೀಡನ್ನ ಯಾವ ಥರ ಸರಿಸ್ಕೊಳ್ತಾ ಇದ್ದೀನಿ ಅಂತ ನಿಮಗೆ ಕಾಣಿಸ್ತಾ ಇದೆ. ಅದೇ ಥರ ನೀವು ಸರಿಸ್ಕೊಂಡು ಡಬಲ್ ಕ್ರೋಶೆನ ಪಕ್ಕದಲ್ಲೇ ಹತ್ತತ್ರನೇ ಮಾಡ್ಕೊಳ್ತಾ ಹೋಗಿ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ಒಂದ್ರ ಮೇಲೆ ಒಂದು ಡಬಲ್ ಕ್ರೋಶೆನ ಕೂರೋ ರೀತಿಯಲ್ಲಿ ಮಾಡ್ಕೋಬೇಡಿ, ಪಕ್ಕನೇ ಡಬಲ್ ಕ್ರೋಶೆ ಕೂರಲಿ, ಆ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು ನಾವು. ನೋಡಿ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ 1 2 3 4 5 6 7 ಡಬಲ್ ಕ್ರೋಶೆ ಆಗಿದೆ ಇಲ್ಲಿ ಆಲ್ರೆಡಿ. ಇವಾಗ 8ನೇ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೀವೇನು ಕೌಂಟ್ ಮಾಡಿಕೊಂಡು ಅಷ್ಟೇ ಡಬಲ್ ಕ್ರೋಶೆ ಹಾಕಬೇಕು ಅಂತೇನಿಲ್ಲ. ನಿಮ್ಮ ಬೀಡ್ ಒಳಗಡೆ ಎಷ್ಟು ಡಬಲ್ ಕ್ರೋಶೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಗ್ಯಾಪ್ ಇಲ್ಲದೆ ಇರೋ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡಿಕೊಂಡ್ರೆ ಸಾಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಥರ ಎಳ್ಕೊಂಡು ಪಕ್ಕನೇ ಕೂರೋ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು ನಾವು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ನೋಡಿ ಬೀಡ್ ಒಳಗಡೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಪಕ್ಕನೇ ಕೂತಿದೆ ಅಂತ. ನನಗೆ ಒಟ್ಟು ಇಲ್ಲಿ 17 ಡಬಲ್ ಕ್ರೋಶೆಗಳು ಬೇಕಾಯಿತು ನನ್ನ ಬೀಡ್ ಕಂಪ್ಲೀಟ್ ಆಗಲಿಕ್ಕೆ. ನಿಮಗೆ ಎಷ್ಟು ಡಬಲ್ ಕ್ರೋಶೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟೇ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಿ. ನನಗೆ ಇಲ್ಲಿ ಒಟ್ಟು 17 ಡಬಲ್ ಕ್ರೋಶೆ ಬೇಕಾಯ್ತು. ಇಲ್ಲಿ ಡಬಲ್ ಕ್ರೋಶೆ ಆದಮೇಲೆ 4 ಚೈನ್ ಇದೆ ನೋಡಿ, ಈ 4 ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಪಕ್ಕದಲ್ಲಿರೋ 4 ಚೈನಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇವಾಗ 4 ಚೈನ್ ಲಾಕ್ ಮಾಡಿದ್ದೀನಲ್ಲ ಆ ಲಾಕ್ ಮೇಲೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್. ಹೇಗೆ ಮತ್ತೆ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಏನು ಮಾಡಿದ್ದೀನಿ, 4 ಚೈನ್ ಆದಮೇಲೆ ಸಿಂಗಲ್ ಕ್ರೋಶೆ ಮಾಡಿದ್ದೀನಲ್ಲ ಆ ಸಿಂಗಲ್ ಕ್ರೋಶೆ ಮೇಲೆ ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 4 ಚೈನ್ ಲಾಕ್ ಇದೆಯಲ್ಲ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ನೋಡಿ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಪಕ್ಕದಲ್ಲಿ 4 ಚೈನ್ ಇದೆ ನೋಡಿ, ಆ ಪಕ್ಕದಲ್ಲಿರೋ 4 ಚೈನಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಸ್ಟ್ರೈಟ್ ಮಾಡ್ಕೊಳ್ಳಿ. ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡ್ ಒಳಗಡೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಬೀಡಿಗೆ ಹಾಕಿ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಇಲ್ಲೂ ಅಷ್ಟೇ 17 ಡಬಲ್ ಕ್ರೋಶೆನ ನಾವು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ನಾವು ಕೌಂಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ,
ಪೂರ್ತಿ ಬೀಡ್ ತುಂಬಲಿಕ್ಕೆ ಎಷ್ಟು ಡಬಲ್ ಕ್ರೋಶೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟೇ ಡಬಲ್ ಕ್ರೋಶೆನ ಹಾಕಿದ್ರೆ ಸಾಕು. ನನಗೆ ಒಟ್ಟು ಇಲ್ಲಿ 17 ಡಬಲ್ ಕ್ರೋಶೆ ಬೇಕಾಯಿತು. ಸೊ ಹಾಗಾಗಿ ನಾನು ಎಲ್ಲ ಬೀಡ್ ಮೇಲೂ 17 ಡಬಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ಸ್ಟಾರ್ಟಿಂಗು ಎಷ್ಟು ಆಗುತ್ತೆ ಅಂತ ನೋಡಿಕೊಂಡು ಒಂದು ಬೀಡ್ ಕಂಪ್ಲೀಟ್ ಆಗಲಿಕ್ಕೆ ಎಷ್ಟು ಡಬಲ್ ಕ್ರೋಶೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟೇ ಡಬಲ್ ಕ್ರೋಶೆನ ಎಲ್ಲ ಬೀಡ್ಗಳ ಮೇಲೂ ಮಾಡ್ಕೊಳ್ಳಿ. ಇಲ್ಲಾಂದರೆ ಆರ್ಚ್ ಒಂದು ದೊಡ್ಡ ಒಂದು ಸಣ್ಣ ಥರ ಕಾಣಿಸುತ್ತೆ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ನಾವು ಫುಲ್ ಬಟ್ಟೆನೂ ಹಾಕ್ಕೊಳ್ಳೋಣ. ನಾನಿಲ್ಲಿ ಫುಲ್ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಡಿಸೈನ್ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೋಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಈ ಥರ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ. ಮತ್ತು ಬೇರೆ ಕಲರ್ ಥ್ರೆಡ್ನ ತೊಗೊಳ್ತಾ ಇದ್ದೀನಿ. ಫಸ್ಟು ಲಾಕ್ ಮಾಡಿದ್ದೀನಲ್ಲ, ಸೇಮ್ ಪಾಯಿಂಟ್ ಒಳಗಡೆನೆ ಇನ್ನೊಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಪಾಯಿಂಟ್ ಮೇಲೇ ನಾನು ಲಾಕ್ನ ಮಾಡ್ಕೊಳ್ತಾ ಇರೋದು. ಇಲ್ಲಿ ಸೇಮ್ ಪಾಯಿಂಟ್ ಇದೆ ನೋಡಿ. ಮತ್ತು ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲಿ 4 ಚೈನ್ ಇದೆ ನೋಡಿ. 4 ಚೈನಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇರೋ 4 ಚೈನ್ ಮೇಲೆ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಮತ್ತೆ ಅಗೈನ್ 1 2 3 4 3 ಚೈನ್ ಹಾಕಿ ನೋಡಿ. ಸಾಲಿಲ್ಲ ಅಂದರೆ ಇನ್ನೊಂದು ಚೈನ್ನ ಹಾಕ್ಕೊಂಡು 4 ಚೈನ್ನ ಹಾಕ್ಕೊಂಡು 4 ಚೈನ್ ಲಾಕ್ ಮಾಡಿದ್ದೀನಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ದೀವಲ್ಲ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿದ್ದೀವಿ ನೋಡಿ, ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನು ಒಟ್ಟಿಗೆ ಇಲ್ಲಿ ಸ್ವಲ್ಪ 5 ಬೀಡು 4-5 ಬೀಡನ್ನ ತೊಗೊಳ್ತಾ ಇದ್ದೀನಿ. ನಿಮಗಾಗಲಿಲ್ಲ ಅಂದರೆ ಸಿಂಗಲ್ ಬೀಡನ್ನೇ ತೊಗೊಳ್ಳಿ. ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ ನೋಡಿ. ಸಿಂಗಲ್ ಕ್ರೋಶೆ ಮೇಲ್ಗಡೆ ಲೂಪಲ್ಲಿ ಹೋಗಿ ಒಂದು ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡಿ ಪಕ್ಕದಲ್ಲಿರೋ ಮತ್ತೊಂದು ಡಬಲ್ ಕ್ರೋಶೆ ಇದೆಯಲ್ಲ, ಆ ಡಬಲ್ ಕ್ರೋಶೆ ಮೇಲ್ಗಡೆ ಗ್ಯಾಪ್ ಇದೆ ನೋಡಿ, ಮೇಲ್ಗಡೆ ಹೋಲು, ಆ ಹೋಲಲ್ಲಿ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ತುಂಬ ಸ್ಮಾಲ್ ಸೈಜ್ ಬೀಡ್ಸ್ ತೊಗೊಂಡಿರೋದ್ರಿಂದ ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲೂ ಸಿಂಗಲ್ ಬೀಡು ಕೂರ್ತಾ ಇದೆ. ದೊಡ್ಡ ತೊಗೊಳ್ಳೋದ್ರಿಂದ ನಮ್ಗಲ್ಲಿ ಬೀಡ್ ಕೂರೋದಿಲ್ಲ, ಸ್ವಲ್ಪ ದೊಡ್ಡ ಸ್ಪೇಸ್ ಆಗುತ್ತೆ. ಹಾಗಾಗಿ ಸ್ಮಾಲ್ ಸೈಜ್ ಬೀಡ್ಸ್ನೇ ತೊಗೋಬೇಕು ನಾವಿಲ್ಲಿ. ಮತ್ತೆ ನೋಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಆದಮೇಲೆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ ಈ ಥರ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿದೆಯಲ್ಲ, ಅಲ್ಲಿ ಬೀಡನ್ನ ಹಾಕಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಆದಮೇಲೆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ ಇದೇ ಥರ. ಮತ್ತು ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನು ಅಟ್ ಎ ಟೈಮು 4-5 ಬೀಡ್ಸ್ನ ತೊಗೊಳ್ತಾ ಇದ್ದೀನಿ. ನಿಮಗೆ 4-5 ಬೀಡ್ಸ್ ತೊಗೊಳಕ್ಕಾಗಲಿಲ್ಲ ಅಂದರೆ 1 or 2 ಬೀಡ್ಸ್ನ ತೊಗೊಂಡು ಈ ಥರ ಇನ್ಸರ್ಟ್ ಮಾಡ್ಕೊಳ್ಳಿ. ನಾನು ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಇದೇ ಥರ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋದು. ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದೇ ಥರ ಆರ್ಚ್ ಪೂರ್ತಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಹೋಗಬೇಕು ನಾವು. ಪಕ್ಕದಲ್ಲೇ ಎಲ್ಲೂ ಗ್ಯಾಪ್ನ ಕೊಡ್ತಾ ಇಲ್ಲ. ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆಯನ್ನು ನಾನು ಬೀಡನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ನ ಮಾಡ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ತಾ ಇದ್ದೀನಿ. ಒಟ್ಟು ನಾನು 17 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಇಲ್ಲಿ 17 ಬೀಡ್ಸ್ನ ನಾನು ಇನ್ಸರ್ಟ್ ಮಾಡ್ತೀನಿ. ಮತ್ತೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಬೀಡ್ ಹಾಕಿನೇ ಸಿಂಗಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ನೋಡಿ ಕೊನೆವರೆಗೂ ಈ ಥರ ಆದಮೇಲೆ ಈಗ ನೋಡ್ಕೊಳ್ಳಿ, ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆ ಬೀಡ್ ಹಾಕಿ ಇನ್ಸರ್ಟ್ ಮಾಡಿ ಲಾಕ್ ಮಾಡಿದ್ದೀನಿ. ಲಾಕ್ ಆದಮೇಲೆ ಇಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ನೋಡಿ ಇನ್ನೊಂದ್ಸಲಿ ತೋರಿಸ್ತೀನಿ. 4 ಚೈನ್ ಹಾಕಿ ಲಾಕ್ ಮಾಡಿದ್ದೀನಲ್ಲ, ಆ ಲಾಕ್ ಒಳಗಡೆನೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡ್ಕೋಬೇಕು. ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 4 ಚೈನ್ನ ಹಾಕ್ಕೊಳ್ಳೋಣ. 4 ಚೈನ್ನ ಹಾಕಿ ಈ 4 ಚೈನ್ ಏನಿದೆ ನೋಡಿ,
ಅದ್ರ ಮೇಲ್ಗಡೆ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಚೈನ್ ಏನಿದೆ ನೋಡಿ ಅದ್ರ ಮೇಲೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೋಡಿ ದಾರನ ಈ ಥರ ಎಳ್ದು ಮತ್ತೆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನು ಅಟ್ ಎ ಟೈಮು 4-5 ಬೀಡ್ಸ್ನ ತೊಗೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ಗ್ರ್ಯಾಂಡ್ ಲುಕ್ಕಿಂಗ್ ಬರ್ತಾ ಇದೆ. ನಾನು ಇಲ್ಲಿ ಎಲ್ಲ ಡಬಲ್ ಕ್ರೋಶೆ ಮೇಲ್ಗಡೆನೂ ಬೀಡ್ ಹಾಕಿದ್ದೀನಿ. ಇಲ್ಲಿ ಬಂದು ನಾನು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತೀನಿ. 2 ಟೈಪು ಡಿಸೈನು ನಾನು ತೋರಿಸ್ತಾ ಇರೋದು. ಈಗ ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಫಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆ ನೋಡಿ, ಆ ಹೋಲ್ ಮೇಲೇ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ನೇ ಡಬಲ್ ಕ್ರೋಶೆ ಮೇಲ್ಗಡೆನೇ ಬೀಡನ್ನ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಬೀಡನ್ನ ಹಾಕ್ದಲೇ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಬೀಡ್ ಹಾಕ್ದಲೇ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇನ್ಸರ್ಟ್ ಆದಮೇಲೆ ಪಕ್ಕದ ಡಬಲ್ ಕ್ರೋಶೆ ಹೋಲ್ ಇದೆ ನೋಡಿ, ಅದ್ರ ಮೇಲೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಪಕ್ಕದಲ್ಲಿ ಹಾಗೇ ಬೀಡ್ ಹಾಕ್ದಲೇ ಹಾಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು ನಾವಿಲ್ಲಿ. ವಿತೌಟ್ ಬೀಡ್ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಬೀಡ್ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ಮತ್ತು ಈಗ ಬೀಡ್ ಹಾಕ್ದಲೇ ಒಂದು ಸಿಂಗಲ್ ಕ್ರೋಶೆನ ಮಾಡ್ತಾ ಇದ್ದೀನಿ. ತುಂಬ ಬೀಡ್ ಬೇಡ, ಜಾಸ್ತಿ ಬೀಡ್ ಇಷ್ಟಪಡ್ತಾ ಇರೋರು ಈ ಡಿಸೈನ್ನ ಮಾಡ್ಕೋಬೋದು. ಇಲ್ಲ ನನಗೆ ತುಂಬ ಬೀಡ್ ಬೇಕು, ಫುಲ್ ಬೀಡ್ ಬೇಕು ಅನ್ನೋರು, ಗ್ರ್ಯಾಂಡ್ ಲುಕ್ಕಿಂಗ್ ಬರಲಿ ಅನ್ನೋರು ಸ್ಟಾರ್ಟಿಂಗಲ್ಲಿ ಹಾಕಿದ್ದೀನಲ್ಲ ಆ ಥರನೂ ನಾವು ಟ್ರೈ ಮಾಡ್ಬೋದು. ಮತ್ತು ನೋಡಿ ಬೀಡ್ ಹಾಕ್ದಲೇ ಒಂದು ಸಿಂಗಲ್ ಕ್ರೋಶೆನ ಮಾಡಿದ್ದೀನಿ. ಇದೇ ಥರ ನಾವು ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿ ನಾನು ತೋರಿಸ್ತೀನಿ. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಾನು ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ನೋಡಿ ಇಲ್ಲಿ ನಾನು ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲ ಆರ್ಚ್ ಮೇಲೂ ನಾನು ಬೀಡನ್ನ ಹಾಕಿದ್ದೆ. ಮಿಡಲಲ್ಲಿ ಒಂದನ್ನು ಹಾಕಿ ಒಂದನ್ನು ಸ್ಕಿಪ್ ಮಾಡಿದ್ದೀನಿ. ನೋಡಿ ಇಲ್ಲಿ ಮಿಡಲಲ್ಲಿ ಮಾತ್ರ ನಾನು ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆನ ಹಾಕಿದ್ದೀನಿ. ಮತ್ತು ಎಂಡಿಂಗಲ್ಲೂ ಅಷ್ಟೇ ಎಲ್ಲ ಆರ್ಚ್ ಮೇಲೂ ಬೀಡನ್ನ ಹಾಕಿ ಇನ್ಸರ್ಟ್ ಮಾಡಿದ್ದೀನಿ. ಇದನ್ನು ನಾನು ಕುಚ್ಚುಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಕುಚ್ಚು ಕಟ್ಟಲಿಕ್ಕೆ 147 ದಾರನ ತೊಗೊಂಡಿದ್ದೀನಿ. 2 ಕಲರಲ್ಲೂ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ನಿಮಗೆ ಎಲ್ಲ ಥರ ಇದೇ ಥರ ನಿಮಗೆ ಒಂದನ್ನು ಹಾಕಿ ಒಂದು ಫುಲ್ ಬೀಡ ಹಾಕಿ ಇನ್ನೊಂದನ್ನು ಈ ಥರ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಗ್ರ್ಯಾಂಡ್ ಲುಕ್ಕಿಂಗ್ ಬೇಕು ಅಂದರೆ ಎಲ್ಲ ಡಬಲ್ ಕ್ರೋಶೆ ಮೇಲೂ ಬೀಡ್ ಹಾಕಿ, ಇಲ್ಲ ಸಿಂಪಲ್ಲಾಗಿ ಕ್ಯೂಟಾಗಿ ಕಾಣಿಸ್ಲಿ ಅನ್ನೋದಾದರೆ ಈ ಥರನಾದರೂ ಮಾಡ್ಕೊಳ್ಳಿ. 2 ಟೈಪಲ್ಲೂ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.